ಆಗ ಇದ್ರೊಳಗಡೆ ಈಗ ಇದನ್ನ ಇದ್ರೊಳಗೆ ಓದಾಯ್ತು ಎರಡೇ ಇರ್ತು. ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಮೇಡಮ್ ಅವ್ರು ಇದ್ದಾರೋ ಇಲ್ವಾ, ಕಾಣೆ ಹಾಕ್ಬಿಟ್ಟಿದ್ದಾರೋ ಅವ್ರನ್ನೇ ಕೇಳೋಣ. ಅಣ್ಣ ಲಂಚ ತಗೊಂಡವ್ರೆ ಮಕ್ಕಳು, ನೆನೆ ಸಿಕ್ಕಾಕೊಂಡವ್ರೆ, ಲಂಚ ತಗೊಂಡವ್ರೆ ನಾಲಾಯಕ ಅಧಿಕಾರಿ ಇವಳು ಮಕ್ಕಳು ಇದಕ್ಕ. ಇಂಥವ್ರು ಬಂದಿದ್ರು ಇವಾಗ ಪೊಲೀಸ್ ಸ್ಟೇಷನ್ಕ ಎಂಟ್ರಿ ಆಗ್ತಾ ಇದ್ದೀರಿ. ನೋಡೋಣ ಈಕೆ ಇದರ ಏನು ಕತೆ, ಈಕೆ ಕಸ್ಟಡಿ ತಗೊಂಡಿದಾರ ಅಂತ ನೋಡೋಣ. ಈಕೆ ಪೊಲೀಸ್ ಸ್ಟೇಷನ್ನು, ಪೊಲೀಸ್ ಅಂದರೆ ಭಯ ಅಲ್ಲ ಭರವಸೆ. ಮತ್ತು ಪೊಲೀಸವರು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವಲ್ಲಿ ದೊಡ್ಡ ಮಟ್ಟದ ಪಾತ್ರ ವಹಿಸ್ತಾರೆ. ಆದರೆ ಪೊಲೀಸವರು ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಪೋಕ್ಸೋ ಕೇಸಲ್ಲಿ ನಿನ್ನೆ ಲೋಕಾಯುಕ್ತದವರು ದಾಳಿ ಮಾಡಿ ಡಾಕ್ಟರ್ ವಂಶಿಯವರ ನೇತೃತ್ವದಲ್ಲಿ ಪೊಲೀಸ್ ಲೋಕಾಯುಕ್ತ ಅಧೀಕ್ಷಕರಾದಂಥ ವಂಶಿಯವರ ನೇತೃತ್ವದಲ್ಲಿ ಕರೆಕ್ಟಾಗಿ ಲೀವ್ ಮಾಡಿರಿ ಒಂದು ಇದು ಮಾಡಿರ್ತಾರೆ. ಸೊ ನೋಡೋಣ ಇವ್ರು ಇದ್ದಾರ ಏನು ಅಂತ. ಸರ್ ನಮಸ್ತೆ. ನಮಸ್ಕಾರ ಸರ್. ಇದ್ದಾರಾ ಸರ್ ಮೇಡಮ್ ಅವರು? ಇಲ್ಲ. ನೆನ್ನೆ ಏನು ಅಪ್ಸ್ಕಾಂಡ್ ಆಗ್ಬಿಟ್ಟಿದ್ದಾರಾ ಏನು? ಅಲ್ಲ ಸರ್ ದಯವಿಟ್ಟು ನೀವು ಕೇಳಿದ್ದೀನಿ ಕೆಲವೊಂದು ಪೊಲೀಸವ್ರ ಬಗ್ಗೆ ಸರ್. ದೇವನಹಳ್ಳಿ ಇಲ್ಲಿ ಕೆಲವೊಬ್ಬರು ವ್ಯಕ್ತಿಗಳಿದ್ರು ಸರ್, ನಾವು ಇಲ್ಲಿ ಪೊಲೀಸವರು ನೋಡಿದ್ದೀವಿ, ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಗಳಿದ್ರು ಸರ್. ಅವ್ರ ಹೆಸರು ತಗೊಳ್ಳೋದು ಬೇಡ ಈ ಸಂದರ್ಭದಲ್ಲಿ, ಅವರು ನಂಗೆ ಸ್ಥಿರಪರಿತಿರೋದು ಕೂಡ. ಸೊ ಅವರು ಇಂಥ ಕೆಲಸ ಯಾವತ್ತೂ ಮಾಡಿರಲಿಲ್ಲ ಸರ್. ಆದರೆ ನೋಡಿ ಸರ್, ಪೋಕ್ಸೋ ಕೇಸಲ್ಲಿ ಅಲ್ಲ ಸರ್, ಪೋಕ್ಸೋ ಕೇಸಲ್ಲಿ 75,000 ಲಂಚ ತಗೊಳ್ತಾರೆ ಅಂದರೆ ಮಕ್ಕಳ ಲೈಂಗಿಕ ಇದುಗಳೇ. ಅವರು ಹೆಣ್ಮಕ್ಳೇ ಅಲ್ಲ ಸರ್. ಮಕ್ಕಳು ವಿಚಾರದಲ್ಲಿ ಮಕ್ಕಳು ಲೈಂಗಿಕ ದೌರ್ಜನ್ಯ ಆಗೈತೆ ಅಂದರೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತೀನಿ 75,000 ಕೊಡ್ರಿ ಅಂತ ಕೇಳ್ತಾರೆ. ಮಿಕ್ಕಿದ PSI ಮತ್ತೆ ಇವರೆಲ್ಲ ಅಂದ್ರೆ ಯಾವ ಮಟ್ಟಗಿದೆ ಸರ್ ನಮ್ಮ ಪೊಲೀಸ್? ಸರ್ ನಿಜವಾಗ್ಲೂ ಹೇಳ್ತೀನಿ, ಪೊಲೀಸ್ ಅವ್ರ ಬಗ್ಗೆ ಸರ್ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವಲ್ಲಿ ನಿಮ್ಮ ಪಾತ್ರ ಬಹು ದೊಡ್ಡ ಸರ್. ನೀವಿಲ್ಲ ಅಂದ್ರೆ ಸಂವಿಧಾನನೂ ಇಲ್ಲ ಅಲ್ವಾ? ಆದ್ರೆ ದಯವಿಟ್ಟು ಇಂಥ ಕೆಟ್ಟ ವ್ಯಕ್ತಿಗಳಿಂದ ನಿಮಗೂ ಕೆಟ್ಟ ಹೆಸರು ಬರ್ತಾ ಇದೆ. ಕರೆಕ್ಟಾ ಇಲ್ಲ ಸರ್? ಇಲ್ಲ ನೋಡಿ, ಇವಾಗ ಈ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕೆಟ್ಟ ಹೆಸರು ಬಂತಾ ಇಲ್ವಾ? ಇವಾಗ ಈ ಮಹಿಳೆಯರು ಪಾಪ ಲೇಡಿ ಕಾನ್ಸ್ಟೇಬಲ್ಸ್ ಇರ್ತಾರೆ, ಅವ್ರಿಗೂ ಕೆಟ್ಟ ಹೆಸರು ಬಂತಾ ಇಲ್ವಾ? ನೋಡಿ, ಇಂಥ ಕಳ್ಳ ಭ್ರಷ್ಟ ಲಂಚ್ಕೋರ ಅಧಿಕಾರಿಗಳಿಂದ ನಮ್ಮ ವ್ಯವಸ್ಥೆ ಹಾಳಾಗ್ತಾ ಇದೆ ಸರ್. ದಯವಿಟ್ಟು ಇದಕ್ಕೆಲ್ಲ ನೀವು ಆಸ್ಪದ ಕೊಡಬೇಡಿ. ನಾವು ಇವ್ರಿಗೆ ಸಾರ್ವಜನಿಕ ಸನ್ಮಾನ ಮಾಡಬೇಕು. ಇವ್ರು ಇದ್ದೀರಿ ಸನ್ಮಾನ ಮಾಡ್ತಾ ಇದ್ರಿ, ಇವ್ರಿಲ್ಲ ಆಲ್ರೆಡಿ ಕಸ್ಟಡಿಯಲ್ಲಿ ಇದಾರೆ ಅಂತ ಕಾಣಿಸುತ್ತೆ. ಸೊ ಅದಕ್ಕೆ ಇಲ್ಲೇ ಮಾಡ್ರಿ, ಇಲ್ಲಿ ಮಾಡ್ರಿ. ಅಲ್ಲ ಸರ್, ಏನ್ ಗೊತ್ತಾ, ಇದು ಇಲ್ಲ ದಯವಿಟ್ಟು ಇಲ್ಲ ಸರ್, ನಾವು ಇರಿ ಒಂದ್ ನಿಮಿಷ ಸರ್. ಶಿವಕುಮಾರ್ ಸರ್ ಇರಿ ಶಿವಕುಮಾರ್ ಸರ್ ಒಂದ್ ನಿಮಿಷ. ಇಲ್ಲ ಒಂದ್ ಕೆಲಸ, ಶಿವಕುಮಾರ್ ಸರ್ ಒಂದ್ ನಿಮಿಷ ದಯವಿಟ್ಟು. ಇಲ್ಲ ಗೊತ್ತು ಸರ್, ಲೋಕಾಯುಕ್ತ ಇಲಾಖೆ ಐತೆ, ಆಯ್ತು. ಯಾರು ಗೊತ್ತಾ ಸರ್, ಲೇಡಿ ಕಾನ್ಸ್ಟೇಬಲ್ಸ್ ಕತ್ತೆ ಸನ್ಮಾನ ಮಾಡ್ಬೇಕು. ಯಾಕಂದ್ರೆ ದೊಡ್ಡ ಸರ್ ಇದು ಸರ್, ಪೋಕ್ಸೋ ಕೇಸಲ್ಲಿ ಸರ್ ಗೌರವ ಇದೆ ಸರ್. ಪೊಲೀಸರ ಮೇಲೆ ತುಂಬಾ ಗೌರವ ಇದೆ ಸರ್. ಎತ್ಕೊಳ್ಳಿ ಹೋಗ್ಲಿ ಒಂದು
ಇದೆಲ್ಲ ಸ್ಟೇಷನ್ ಸರ್. ಆಯ್ತು, ಅಲ್ಲೇ ಹೋಗೋಣ, ಬರ್ತೀವಿ ಸರ್, ಅಲ್ಲೇ ಮಾಡ್ತೀವಿ. ಸ್ಟೇಷನ್ ಪ್ರೀಮಿಸ್ ಸರ್ ದಯವಿಟ್ಟು ಇನ್ಮೇಲೆ ಆಯ್ತು. ಯಾವುದೇ ಬರ್ರಿ, ಯಾವುದೇ ಸಾರ್ವಜನಿಕರು ಬರ್ಲಿ, ಕುತ್ಸಿ ಮಾತಾಡಬೇಕು, ಅದೆಲ್ಲ ನಿಮ್ ಸರ್ಕ್ಯುಲರ್ ಇದೆ. ಮತ್ತೆ ನೀವು ಮಾಡ್ತಾ ಇದ್ದೀರಿ ಸರ್, ಇಲ್ಲ ಅಂತಲ್ಲ. ನೋಡಿ, ಇಂಥವ್ರು ಬಂದ್ರೆ ನಾವು ನಿಮ್ಮ ಕೆಟ್ಟ ಹೆಸರು. ಶಿವಕುಮಾರ್ ಅನ್ನೋರು ಇದ್ರೊಳಗೆ ಶಿವಕುಮಾರ್ ಅವ್ರು ಭಾಗಿಯಾಗಿದ್ದಾರೆ ಅಂತ ನಾವು ಹೇಳ್ಬಿಡ್ತಾರೆ ಬೇಕಾದ್ರೆ. ಅಲ್ಲ ಸರ್, ಇಲ್ಲ, ನಾನು ಭಾಗಿಯಾಗಿದ್ದೀನಿ ಅಂತ ಹೇಳ್ತಿಲ್ಲ. ಸೊ ದಯವಿಟ್ಟು ನೀವು ಇಂಥದಕ್ಕೆ ಯಾರಿಗೂ ಏನೋ ಆಸ್ಪದ ಕೊಡಬಾರ್ದು. ಸಾರ್ವಜನಿಕರು ಬಂದ್ಮೇಲೆ ಲಂಚ ಅನ್ನೋದು ಸರ್, ದಯವಿಟ್ಟು ನೀವು ಬೇರೆ ಯಾರಾದ್ರೂ ಬಂದ್ರೆ ಲಂಚ ಕೇಳ್ತಾ ಇದ್ದೇನೆ ಬೋಳಿ ಮಗ ಇವ್ನ ಒಳಗಾಕ್ರಿ ಅಂತ ಹೇಳ್ಬೇಕು ನೀವು ಅಧಿಕಾರಿಗಳು ಬಂದ್ರೆ. ಆದ್ರೆ ನೀವೇ ಲಂಚ ಕೇಳೋ ಇದು ಸ್ಥಿತಿಯಲ್ಲಿ ಬಂದ್ಬಿಟ್ರೆ ದಯವಿಟ್ಟು ಸಾರ್ವಜನಿಕ ಸುವ್ಯವಸ್ಥೆ ಹಾಳಾಗ್ಬಿಡ್ತದೆ ಸರ್. ಅಲ್ಲ ಸರ್, ನಾನು ಅದೇ ಹೇಳ್ತಾ ಇದೀನಿ ಸರ್, ಕರ್ನಾಟಕ ಭಾರತದಲ್ಲಿ 3ನೇ ಸ್ಥಾನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ನಿಮ್ಗೂ ಗೊತ್ತಿರೋದೆ. ಆದ್ರೆ ಇಂಥವ್ರಿಂದ ನಂಬರ್ 1 ಯಾರು ಕೆಟ್ಟ ಹೆಸರು ಬರ್ತದೆ ಹೇಳಿ? ನಿಮ್ಗೆ ಬರ್ತಿದ್ದಾನೆ ಸರ್. ಎಂತಂದರು ಇದ್ರು ಸರ್ ಲೋಕಾಯುಕ್ತದಲ್ಲಿ ಅಲ್ಲಪ್ಪ, ನಾನು ಅದಕ್ಕೆ ಸುಪೀರಿಯರ್ ಆಫೀಸರ್ ಅಲ್ಲ, ಅದಕ್ಕೆ ಸುಪೀರಿಯರ್ ಆಫೀಸರ್ ಅದಕ್ಕೆ ಏನು ಬೇಕಾದ ಕ್ರಮ ನಡೆಸ್ಕೊಳ್ತಾ ಇದಾರೆ. ಲೋಕಾಯುಕ್ತದಲ್ಲಿ ಕೇಸು ನಡೆಸ್ತಾ ಇದ್ದಾರೆ. ಆಯ್ತು ಸರ್, ಆಯ್ತು, ಥ್ಯಾಂಕ್ ಯು. ಕೊಡಪ್ಪ, ಇದು ಕೊಡಪ್ಪ, ಅದು ಹಾರ ಕೊಡಪ್ಪ, ಕೊಡ್ರಿ. ಕೊಡ. ಸನ್ಮಾನ ಮಾಡ್ತಾ ಇದೀವಿ ಮೇಡಮ್ ಅವ್ರಿಗೆ. ಮೇಡಮ್ ಅವರೇ, ನೀವು ನಿಮಗೂ ಹೆಣ್ಮಕ್ಳಿದ್ದಾರೆ, ನಿಮಗೂ ಹೆಣ್ಮಕ್ಳನ್ನ ಇರ್ತಾರೆ, ಮಕ್ಕಳನ್ನ ಇರ್ತಾರೆ. ನಿಮ್ಮ ಮಕ್ಕಳ ಮೇಲೆ ಈ ತರ ದೌರ್ಜನ್ಯಗಳಾದ್ರೆ ನೀವೇನ್ ಮಾಡ್ತೀರಾ? ದಯವಿಟ್ಟು ಇವೆಲ್ಲ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡೋಲ್ಲಿ ನಿಮ್ಮ ಮಾತ್ರ ಬಹು ದೊಡ್ಡದಿರ್ತದೆ. ಇಂಥ ನಾಲಾಯಕ್ ಕಚಡ ಅಧಿಕಾರಿಗಳಿಂದ ಇರೋ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ಪೊಲೀಸರು ನೋಡ್ತಾ ಇದ್ದೀರಾ, ಅಧಿಕಾರಿಗಳು ನೋಡ್ತಾ ಇದ್ದೀರಾ, ಎಚ್ಚರವಾಗಿರ್ರಿ. ನಾವು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಿಗೆ ಆಗ್ತೈತೆ. ಇನ್ಯಾವನ ಲಂಚ ಕೇಳೋ ಅಧಿಕಾರಿಗಳು, ಈ ಕಳ್ಳ ಭ್ರಷ್ಟ ಅಧಿಕಾರಿಗಳು ಇನ್ನೇನಾದ್ರೂ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಆದ್ರೆ, ಭ್ರಷ್ಟ ಏನೋ ಲಂಚ ಕೇಳಿದ್ರೆ, ಯಾಕೆ ನಿಮ್ ಸಂಬಳ ಸರಿ ಹೋಗಲ್ಲ ಹೇಳಿ, ಹೋಗ್ಲಿ ಭಿಕ್ಷೆ ಬೇಡಿ ಆದ್ರೂ ಕೊಡೋಣ, ಭಿಕ್ಷೆ ಬೇಡಿ ಆದ್ರೂ ಕೊಟ್ಬಿಟ್ಟು ನಿಮ್ಗೆ ಒಂದು ಏನೋ ಒಂದು ಇದು ಮಾಡೋಣ, ಏನೋ ಒಂದು ಕೊಡೋಣ. ಆದ್ರೆ ಇಂಥ ಕಚಡಗಳು ನಾಲಾಯಕ್ಗಳು ಮೇಡಮ್ ಅಲ್ಲ, ಅಟ್ಲೀಸ್ಟ್ ಅವ್ರಿಗೆ ಏನೋ ಸಂಬಳ ಬರುತ್ತೆ, ಎಷ್ಟೋ ಬರುತ್ತೆ, 1 ಲಕ್ಷವರೆಗೂ ಬರುತ್ತೆ ಸಂಬಳ ಗಿಂಬಳ, ಎಷ್ಟು ಬೇಕಾದ್ರೂ ಮಾಡ್ಕೊಳ್ತಾರೆ. ಅಂತ ಕಚಡಗಳು ಇವರೆಲ್ಲ. ದಯವಿಟ್ಟು ಯಾರು ಇವೆಲ್ಲ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಶೇರ್ ಮಾಡಿ. ಅಧಿಕಾರಿಗಳು ಎಚ್ಚರವಾಗಿಂದಿರ್ರಿ. ಯಾರ್ಯಾರು ಪೊಲೀಸರು ಇದ್ದೀರಾ, ನೀವು ಒಳ್ಳೆ ಮಾಡಿದ್ರೆ ನೀವು ಒಳ್ಳೆಯವರು, ಯಾರಿಗೂ ಕೆಟ್ಟವರಲ್ಲ. ಪರಿಸ್ಥಿತಿ ಕೆಟ್ಟವ್ರು ಮಾಡ್ಬಿಡ್ತದೇನೋ. ಆದ್ರೆ ಈಕೆ ಪಾಪ ಯಾರೋ ಒಬ್ಬ ಮಗು ಲೈಂಗಿಕ ದೌರ್ಜನ್ಯ ಆಗಿರ್ತದೆ, ಪೋಕ್ಸೋ ಕೇಸ್ ಆಗಿರ್ತದೆ, ಅವ್ರ ಕಡೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು, 75,000 ಕೇಳ್ತಾರೆ. ಅಂದ್ರೆ ಇಂಥ ಕಚಡಗಳು ನಮ್ಮ ವ್ಯವಸ್ಥೆಯಲ್ಲಿ ಇದಾರಾ ಅನ್ನೋದು ಯೋಚನೆ ಮಾಡಬೇಕು. ಇದ್ರೊಳಗಡೆ ಈ PS ಏನೋ ಯಾರೋ ಅವರು ಅಂಬರೀಷ್ ಅಂತೆ, ಮಂಜುನಾಥ್ ಅಂತೆ, ಇನ್ಯಾರೋ ಒಬ್ರು ಇನ್ನ ಅವರು ಭಾಗಿಯಾಗಿದ್ರೆ ಅವ್ರ ಮುಖಾಂತರ ಕೇಳಿಸ್ತಾರೆ ಇವರು. ಅಂತ ಕಚಡಗಳು ಇವರು, ಅವ್ರ ಮುಖಾಂತರ ಲಂಚ ಕೇಳಿಸ್ತಾರೆ. ಅಂತ ಕಚಡ ನಾಲಾಯಕ್ಗಳು ಇವರೆಲ್ಲ. ಸೊ ಇಲ್ಲಿಗೆ ಈಕೆಗೆ ಸನ್ಮಾನ ಮಾಡ್ತಾ ಇದ್ದೀರಿ. ಇನ್ನೇ ಚಪ್ಪಲಿ ತಗೊಂಡು ಹೊಡಿಬೇಕೇನೋ ಬೇಡ ಅನ್ಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ. ಪಾಪ ಹೆಣ್ಮಕ್ಳಿದ್ದಾಳೆ, ನಮ್ಗೂ ಹೆಣ್ಮಕ್ಳಂದ್ರೆ ಗೌರವ ಇದೆ. ಆದ್ರೆ ಇಂಥ ಕಳ್ಳ ಭ್ರಷ್ಟ ಅಧಿಕಾರಿಗಳಂದ್ರೆ ನಿಜವಾಗ್ಲೂ ಗೌರವ ಇಲ್ಲ ಅಂತ ಹೇಳ್ತಾ ನಮ್ಮ ಮುಗಿಸ್ತಾ ಇದ್ದೀರಿ ಲೈವ್ನ. ಮುಂದಿನ ದಿನಗಳಲ್ಲಿ ಪೊಲೀಸರು ಎಚ್ಚರಿಕೆಯಿಂದಿರಿ, ಸಂವಿಧಾನಬದ್ಧವಾಗಿರ್ರಿ, ಕಾನೂನು ಗೌರವ ಕೊಡಿ, ಲಂಚ ತಗೊಳ್ಳದೆ ದಯವಿಟ್ಟು ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ KRS, ಜೈ ಹಿಂದ್, ಜೈ ಭಾರತ. ಎಲ್ಲಿ ಕಾಣಪ್ಪ ಇದು? ಬಸ್ ಸ್ಟ್ಯಾಂಡ್ ಆಗತ್ತೆ ಅಲ್ಲೇ ಬಸ್ ಬಸ್ ಸ್ಟ್ಯಾಂಡ್ ತಗಲಾಕಿಲ್ಲ, ಯಾರು ಬಂದಾರಲ್ಲ ಹೋಗ್ಕೊಂಡು